ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಸೊ ನಮ್ಮ ಒಂದು ಬಿಗ್ ಶಾಕ್ ಮತ್ತು ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಎಕ್ಸ್ಪೆಷಲಿ ಕಾಫಿ ಲವರ್ಸ್, ಟೀ ಲವರ್ಸ್ಗೆ ಏನಪ್ಪ ಅಂದರೆ, ನಾವು ಬೆಳಗ್ಗೆ ಎದ್ದರೆ ಕಾಫಿ ಟೀ ಕುಡಿದ್ರೇ ಮೈಂಡ್ ಫ್ರೆಶ್ ಅಪ್ ಆಗೋದು ಅಂತ ಹೇಳ್ತೀವಿ. ಸೊ ನಮ್ಮ ರಾಜ್ಯ ಸರ್ಕಾರ ಇಲ್ಲಿ ತನಕ 9 ರೂಪಾಯಿ, ಅಂದರೆ ಟೋಟಲ್ ನಾನು ಹೇಳ್ತಾ ಇರೋದು 9 ರೂಪಾಯಿ ಜಾಸ್ತಿ ಮಾಡೋದು. ಅಂದರೆ ಇವಾಗ 4 ರೂಪಾಯಿ, ಬಟ್ ಮುಂಚೆನೂ ಮತ್ತೆ ರೇಟ್ ಮಾಡಿತ್ತಲ್ವ, ಟೋಟಲ್ 9 ರುಪೀಸ್. ಸೊ ತುಂಬ ಕಷ್ಟ ಆಗುತ್ತೆ. ಸಣ್ಣ ಮಕ್ಕಳಿಂದ ವಯಸ್ಸಾದವ್ರ ತನಕನೂ ಹಾಲು ಎಷ್ಟು ಇಂಪಾರ್ಟೆಂಟು, ಅದು ಡೈಲಿ ನಮಗೆ ಬೇಕಾಗುತ್ತಲ್ವ. ಅದರಲ್ಲಿ 4 ರೂಪಾಯಿ ಅನ್ನೋದು ತುಂಬಾ ಜಾಸ್ತಿ ಮಾಡಿದ್ರು ಅಂತ ನಮಗೆ ಅನ್ನಿಸ್ತಾ ಇದೆ. ತುಂಬ ಕಷ್ಟ ಆಗುತ್ತೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರಿಗೆ. ಯುಗಾದಿ ಹಬ್ಬ, ರಂಜಾನ್ ಹಬ್ಬ ಬಂತು. ಯುಗಾದಿ ಹಬ್ಬದಲ್ಲಿ ಇಂಥ ಶಾಕು, ಇನ್ನು ಬರೀ ಬೇವನ್ನೇ ಕೊಡ್ತಾ ಇದೆ ನಮ್ಮ ಕರ್ನಾಟಕ ಸರ್ಕಾರ. ಇದು ಸ್ತ್ರೀ ಶಕ್ತಿ ಯೋಜನೆಯ ಗಿಫ್ಟ್ಗಳು ಅಂತ, ಅಂದರೆ ಅವರು ಶಕ್ತಿ ಯೋಜನೆಗಳು ಅಂತ ಮಾಡ್ಕೊಂಡಿದ್ದಾರಲ್ಲ, ಅದರದ್ದು ಎಫೆಕ್ಟ್ ಅಂತ ಅನಿಸುತ್ತೆ. ಬಟ್ ಗ್ರಾಹಕರು ಅಂದರೆ ಜನಸಾಮಾನ್ಯರಿಗೆ ತುಂಬಾ ಕಷ್ಟ ಆಗುತ್ತೆ. ಇದನ್ನು ಅವರು ಅರ್ಥ ಮಾಡಿಕೊಂಡೆ, ಇದನ್ನು ಅವರು ಸಮಜಾಯಿಷಿ ಹೆಂಗೆ ಕೊಡ್ತಾ ಇದ್ದಾರೆ ಅಂದರೆ, ನಾವು ಇದನ್ನು ಕಂಪ್ಲೀಟಾಗಿ ರೈತರು ಕೊಟ್ಬಿಡ್ತೀವಿ. ಈ 4 ರುಪೀಸ್ ನೀವು ಏನು ಕೊಡ್ತೀರಲ್ಲ, ಹಾಲಿಂಡು ಕಷ್ಟಪಟ್ಟು ಬೆಳೆದಂಥ, ಕಷ್ಟಪಟ್ಟು ಕೆಲಸ ಮಾಡುವಂಥ ರೈತರಿಗೆ ಅಂತ ಹೇಳ್ತಿದ್ದಾರೆ. ನಿಜವಾಗ್ಲೂ ರೈತರಿಗೆ ಪೈಸೆಗಟ್ಟಲೆ ದುಡ್ಡು ಕೊಟ್ಟಿರ್ತಾರೆ, ಆದರೆ ಇಲ್ಲಿನ ರೂಪಾಯಿಗಟ್ಟಲೆ ನಮ್ಮ ಹತ್ರ ವಸೂಲಿ ಮಾಡಿರ್ತಾರೆ. ಎಕ್ಸ್ಟ್ರಾ ನಾವು ಟ್ಯಾಕ್ಸ್ ಎಲ್ಲ ಕಟ್ಟೋದಲ್ಲದೆ ಈಗ ಹಾಲಿನ ದರ, ಮೊಸರಿನ ದರ ಎಲ್ಲ ಜಾಸ್ತಿ ಮಾಡಿದ್ರೆ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳು ಹೇಗೆ ಅವರು ಮೇಲೆ ಬರಲಿಕ್ಕೆ ಸಾಧ್ಯ? ಇಷ್ಟೊಂದು ಸಪೋರ್ಟ್ ಮಾಡಿ ಅಂದರೆ ಮತ್ತೆ ಹಾಳು ಮಾಡೋದಾಗಿದೆ. ಕರೆಂಟ್ ಬಿಲ್ ಜಾಸ್ತಿ ಆಗಿದೆ ನೋಡಿ. ಎವ್ರಿ ಮಂತು ಏನು ಬರ್ತಿತ್ತು ಅದಕ್ಕಿಂತ ಡಬಲ್, ಅಂದರೆ ಸ್ವಲ್ಪ ಜಾಸ್ತಿ ಬರುವಂಥ ಚಾನ್ಸಸ್ಸು ಏಪ್ರಿಲ್ 1 ಜಾರಿಗೆ ಬರ್ತಾಯಿದೆ. ಮೆಟ್ರೋ, ನಾವು ಪ್ರತಿದಿನ ಕೆಲಸಕ್ಕೆ ಹೋಗಬೇಕು, ಕೆಲಸದಿಂದ ಬರಬೇಕು, ಎಷ್ಟೊಂದು ಓಡಾಟ ಇರುತ್ತೆ. ಅದರ ರೇಟೂ ಜಾಸ್ತಿ ಮಾಡಿದ್ದಾರೆ ನಮ್ಮ ಕರ್ನಾಟಕ ಸರ್ಕಾರ. ಇದು ಯಾವ ರೀತಿ ನ್ಯಾಯ? ಇದು ಯಾವ ರೀತಿ ನಮಗೆ ನೀವು ಸಪೋರ್ಟ್ ಮಾಡ್ದಂಗಾಯಿತು? ನಾವು ಎಷ್ಟು ಒಂದು ಯೋಚನೆ ಮಾಡಬೇಕಾಗಿ ಬರುತ್ತಂತ ಅಂದ್ಕೊಂಡಿರಲಿಲ್ಲ. ಸೊ ನಾವು ಓಟ್ ಹಾಕಿ ಗೆಲ್ಲಿಸಿದ್ದು ನಾವು ಉದ್ಧಾರ ಆಗಬೇಕು ಅಂತ ಅಂದ್ಬಿಟ್ಟು. ಸೊ ದಯವಿಟ್ಟು ಏನಾದರೂ ಇದಕ್ಕೆ ಒಂದು ಪರಿಹಾರ ನೀವು ಹುಡ್ಕೊಡ್ಬೇಕು. ಅಂದರೆ ಸ್ವಲ್ಪ ಕಮ್ಮಿ ಮಾಡಬೇಕು. ಈವನ್ ಗಾರ್ಬೇಜು ಇದಕ್ಕೂ ಇಷ್ಟು ಕೆ ಜಿಗಟ್ಟಲೆ ಇಷ್ಟು ಪೇಮೆಂಟ್ ಅಂತ ಅಂದ್ಬಿಟ್ಟು ಅದಕ್ಕೂ ಟ್ಯಾಕ್ಸು ಪೇಮೆಂಟು ಮಾಡಿದ್ದಾರೆ. ಸೊ ನಾವು ಪೈಸಾ ಗಟ್ಟಲೆ ಏನೋ ಒಂದು ಅರೇಂಜ್ ಮಾಡಿ, ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲೀಸು, ಆಮೇಲೆ ಬಡವರು ಎಲ್ಲರೂ ಇರ್ತಾರಲ್ವ, ಎಲ್ಲರಿಗೂ ಅನುಗುಣವಾಗಿ ದಯವಿಟ್ಟು ನೀವು ಈ ಥರ ಎಲ್ಲ ರೇಟ್ ಮಾಡಿ ತೊಂದರೆ ಕೊಡೋದು ಅಷ್ಟು ಇದಲ್ಲ. ಸೊ ಟ್ಯಾಕ್ಸು ಕಟ್ಟಬೇಕು. ಈ ಕಡೆ ನಾವು ಇಲ್ಲ ಪ್ರತಿಯೊಂದು ದಿನ ಸಾಮಾನ್ಯಗಳು ಏನು ದಿನ ನಮಗೆ ಬೇಕಾಗಿರುವಂಥ ಐಟಮ್ಗಳಿಗೂ ಜಾಸ್ತಿ ಅಮೌಂಟ್ ಮಾಡಿದ್ರೆ ಹೇಗೆ ನಾವು ಬಡವರು ಅಥವಾ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮೇಲೆ ಬರಲಿಕ್ಕಾಗುತ್ತೆ? ಬರೋಬ್ಬರಿ ಇದು ತುಂಬಾ ಜಾಸ್ತಿ ಅಮೌಂಟ್ ಆಯಿತು. ದಯವಿಟ್ಟು ಸ್ವಲ್ಪ ದುಬಾರಿ ದುನಿಯಾನ ಕಮ್ಮಿ ಮಾಡಿ, ಸ್ವಲ್ಪ ನಮಗೂ ಆರಾಮಾಗಿ ಖರ್ಚು ಮಾಡಿಕೊಂಡು ನಮ್ಮ ಕೆಲಸಗಳು, ನಮ್ಮ ಇದು ನಾರ್ಮಲ್ ಡೇ ಲೈಫ್ ಮುಂಚೆ ಹೇಗಿತ್ತೋ ಹಾಗೆ ನಮಗೆ ಜೀವನ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ. ಟ್ಯಾಕ್ಸನ್ನು ದಯವಿಟ್ಟು ಕಮ್ಮಿ ಮಾಡಿ. ಎಲ್ಲಾದ್ರ ಮೇಲೂ ಟ್ಯಾಕ್ಸ್ ಕಟ್ಟಿ ಮತ್ತು ಈ ಥರ ಎಕ್ಸ್ಟ್ರಾ ಕಟ್ಟಿ ಅಂತ ಅಂದರೆ, ನೀವು ಬಸ್ಸು ಮತ್ತು ಅದೆಲ್ಲ ಫ್ರೀ ಕೊಟ್ಬಿಟ್ಟು ಇಲ್ಲಿ ವರ್ಕ್ ಮಾಡೋರಿಗೆ ಈ ಥರ ಪೈಸಾ ಜೋಡಿಸೋರ್ಗೆ ಹಿಂಗೆ ತೊಂದರೆ ಕೊಡೋದು ತುಂಬಾ ಕಷ್ಟ ಆಗುತ್ತೆ. ಎಕ್ಸ್ಪೆಷಲಿ ಗೃಹಿಣಿಯರು ಹಾಲು ಬೇಕೇ ಬೇಕು. ಸೊ ಈಗ ಹೋಟೆಲ್ಗಳಲ್ಲೂ ಈಗ ಟೀ ರೇಟ್ ಜಾಸ್ತಿ ಆಗುತ್ತೆ. ಅಂದರೆ ವರ್ಕರ್ಸು ಟೀ ಕಾಫಿ ಅಂತ ತೊಗೊಳ್ತಾರೆ. ದಯವಿಟ್ಟು ಸಿದ್ದರಾಮಯ್ಯ ಸರ್ಕಾರ ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ನಮಗೆ ಏನಾದರೂ ಒಂದು ಯುಗಾದಿ ಹಬ್ಬಕ್ಕೆ, ಆಮೇಲೆ ರಂಜಾನ್ ಹಬ್ಬಕ್ಕೆ ಗುಡ್ ನ್ಯೂಸ್ನ ಕೊಡಬೇಕು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವೀಡಿಯೋಸ್. ನಿಮಗೇನು ಅನಿಸುತ್ತೆ ಅಂತ ನಮಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ದಯವಿಟ್ಟು ಶೇರ್ ಮಾಡಿ. ಯುಗಾದಿ ಹಬ್ಬ ಎಲ್ಲರಿಗೂ ಸುಖ, ಸಂತೋಷ, ನೆಮ್ಮದಿ ಕೊಡಲಿ. ಹ್ಯಾಪಿ ಯುಗಾದಿ. ಥ್ಯಾಂಕ್ ಯು ಸೋ ಮಚ್.